ನಮಸ್ಕಾರ ರೀ. ಎಲ್ಲರೂ ಹೆಂಗದಿರಿ? ಐ ಹೋಪ್ ಎಲ್ಲರೂ ಆರಾಮದಿರಿ ಅಂದ್ಕೊಂಡು ಎಲ್ಲರಿಗೂ ಆಶಾ ಕಿಚನ್ಗೆ ಸ್ವಾಗತ ಸುಸ್ವಾಗತ. ಓಕೆ, ಇವತ್ತು ನಾನು ನಿಮ್ಮ ಮುಂದೆ ಒಂದು ಸ್ವೀಟ್ ಆಗಿರುವಂಥ ರೆಸಿಪಿಯನ್ನು ತೊಗೊಂಬಂದಿದ್ದೀನಿ. ಯಾವುದಪ್ಪ ಅಂತಂದರೆ ಶಾವ್ಗಿ ಪಾಯಸ. ಹೌದ್ರಿ, ನಾನು ಇವತ್ತು ನಿಮ್ಮ ಮುಂದೆ ಶಾವ್ಗಿ ಪಾಯಸ ಹೆಂಗೆ ಮಾಡೋದಂತೇಳಿ ತೋರಿಸ್ಕೊಡ್ತೇನೆ. ಹಾಗಿದ್ರೆ ಶಾವ್ಗಿ ಪಾಯಸ ಮಾಡೋಕ್ಕೆ ಏನೇನು ಬೇಕಂತೇಳಿ ನೋಡೋಣ ಬನ್ನಿ. ಮತ್ತೆ ತಡ ಯಾಕೆ, ಬನ್ನಿ. ಶಾವ್ಗಿ ಪಾಯಸ ಮಾಡೋಕ್ಕೆ ಶಾವ್ಗಿ ಬೇಕು, ಹಾಗೆ 1-2 ಸ್ಪೂನು ತುಪ್ಪ, ಹಾಗೆ 1 ಬೋಲು ಹಾಲು, 1 ಬೋಲು ಸಕ್ರೆ, ಹಾಗೆ ಬಾದಾಮಿ, ದ್ರಾಕ್ಷಿ, ಗೋಡಂಬಿ ಮತ್ತು 1-2 ಏಲಕ್ಕಿ. ಓಕೆ, ಈಗ ಇದನ್ನೆಲ್ಲ ತುಪ್ಪದಾಗ ಚೆನ್ನಾಗಿ ಹುರ್ಕೋಬೇಕು. ಅಂದರೆ ಶಾವ್ಗಿ ಮತ್ತು ಗೋಡಂಬಿ, ದ್ರಾಕ್ಷಿ, ಬಾದಾಮಿಯನ್ನು ಚೆನ್ನಾಗಿ ಹುರ್ಕೋಬೇಕು ತುಪ್ಪದೊಳಗೆ. ಈಗ ಒಂದು ಹಂಚಿಗೆ ನಾನು ಸ್ವಲ್ಪ ತುಪ್ಪ ಹಾಕಾಕತ್ತೀನಿ. ಈಗ ತುಪ್ಪ ಸ್ವಲ್ಪ ಕಾದ ಮೇಲೆ ಅದಕ್ಕೆ ಗೋಡಂಬಿ ಮತ್ತು ಬಾದಾಮಿ ಏನಿರ್ತೈತಲ್ಲ ಅದನ್ನ ಸ್ವಲ್ಪ ಜಜ್ಜಿ ಹಾಕಬೇಕು. ಈಗ ದ್ರಾಕ್ಷಿ ಮತ್ತು ಗೋಡಂಬಿ ಹಾಕಿದ್ವಿ. ಈಗ ಇದು ಸ್ವಲ್ಪ ಕೆಂಪಾದ್ಮೇಲೆ ಹಾಗೆ ಶಾವ್ಗಿ ಏನಿರುತ್ತಲ್ಲ, ಸೊ ಶಾವ್ಗಿ ಕೂಡ ಹಾಕಬೇಕು. ಸಣ್ಣ ಫ್ಲೇಮಲ್ಲಿ ಇಟ್ಕೋಬೇಕು ಉರಿನ. ಹಾಗೆ ಇಲ್ಲ ಅಂದರೆ ಶಾವ್ಗಿ ಎಲ್ಲ ಹೊತ್ತಿ ಬಿಡ್ತೈತಿ, ಸೊ ಅದಕ್ಕೆ ಹಾಗೆ ಒಂದು ಡಬರಿ ಒಳಗೆ ನೀರು ಇಟ್ಕೋಬೇಕು. ಹಾಲು ಹಾಕ್ಬೇಕು ಅದಕ್ಕೆ ಸ್ವಲ್ಪ ನೀರಿಗೆ. ನೀವು ಶಾವ್ಗಿ ಪಾಯಸ ಎಷ್ಟು ಮಾಡ್ತೀರಿ ಅದ್ರ ಮೇಲೆ ಡಿಪೆಂಡು. ನೀರು ಆಯಿತು, ಹಾಲಾಯಿತು. ನೀವು ಬೇಕಂದ್ರೆ ಬರೀ ಹಾಲಲ್ಲೂ ಮಾಡ್ಬೋದು. ಈಗ ಅದಕ್ಕೆ ಸ್ವಲ್ಪ ಏಲಕ್ಕಿ ಇತ್ತಲ್ಲ ಅದನ್ನು ಕೂಡ ಹಾಕಿದೆ. ಹಾಗೆ ಈಗ ಸಕ್ರೆ ಹಾಕತ್ತೀನಿ. ಈಗ ಇದನ್ನು ಸರಿಯಾಗಿ ಚೆನ್ನಾಗಿ ಕೈಯಾಡ್ಕೊತ ಇರಬೇಕು, ಯಾಕಂದ್ರೆ ತಳ ಹಿಡ್ಕೊಂಬರ್ತೈತಿ ಅದಕ್ಕೆ. ಈಗ ಸಕ್ರೆ ಎಲ್ಲ ಕರಗಿದ ಮೇಲೆ ಇದು ಮತ್ತು ಕುದಿ ಬಂದಮೇಲೆ ಈಗ ಇದಕ್ಕೆ ಶಾವ್ಗಿ ಮತ್ತು ಬಾದಾಮಿ, ಗೋಡಂಬಿ, ದ್ರಾಕ್ಷಿ ಏನು ಹುರ್ಕೊಂಡಿರ್ತೀವಲ್ಲ ಅದನ್ನೆಲ್ಲ ಹಾಕ್ಬೇಕೀಗ. ಒಂದು 2-3 ನಿಮಿಷ ಹಾಗೆ ಕೈಯಾಡ್ಕೊತ ಇರಬೇಕು, ಇಲ್ಲ ಅಂದರೆ ತಳ ಹೊತ್ತಿ ಬಿಡ್ತೈತಿ, ಸೊ ಅದಕ್ಕೆ. ಓಕೆ, ಈಗ ಸಿಹಿಯಾದ ಶಾವ್ಗಿ ಪಾಯಸ ರೆಡಿ ಆಯ್ತು ನೋಡ್ರಿ. ತುಂಬ ಟೇಸ್ಟಿಯಾಗಿತ್ತು. ನೀವು ಮನೆಯೊಳಗೆ ಇದೇ ಥರ ಒಂದು ಸರಿ ಟ್ರೈ ಮಾಡಿ ನೋಡಿ ಶಾವ್ಗಿ ಪಾಯಸ. ಓಕೆ, ಇವತ್ತಿನ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಹಾಗೆ ಹೊಸಬ್ರು ಯಾರೋ ವಿಡಿಯೋ ನೋಡಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೋದನ್ನು ಮರಿಬೇಡಿ ಪ್ಲೀಸ್. ಓಕೆ, ಬಾಯ್, ಸಿ ಯು ನೆಕ್ಸ್ಟ್ ವಿಡಿಯೋ.